ಒಬ್ರು ಏನೋ ತಗೊಂಡ್ರು ಅಂತೇಳಿ ನಾವು ಹೊಟ್ಟೆ ಉರಿ ಬೀಳಬಾರ್ದು. ನಾವು ನಮ್ಮ ಹೆಲ್ತ್ ಬಗ್ಗೆ ಚೆನ್ನಾಗಿ ಗಮನಿಸಬೇಕು. ಓಕೆ, ವಿಲ್ ಟ್ರೈ ಟು ಮೇಕ್ ಇನ್ ಇಂಗ್ಲಿಷ್. ಅದ್ ಬಿಟ್ಬಿಟ್ಟು 6 ಹೊಡೆದ್ರೆ ಒಂದು 6 ಹೊಡೆದ್ರೆ ಏನು ಶೋ ಹಾಕೊಂಡು ಇವೆಲ್ಲ ಮಾಡೋದು. ಬೇಡ, ಬನ್ನಿ ಬ್ರೋ, ಬನ್ನಿ. ಬಾರಲೇ ಇಲ್ಲೇ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಜರ್ನಿ ವಿತ್ ಕನ್ನಡಿಗ. ಇವತ್ತು ಪಬ್ಲಿಕ್ ಹತ್ರ ಒಂದಷ್ಟು ಕ್ವಶನ್ಸ್ ಕೇಳೋಣ ಅಂತ ಅಂದ್ಕೊಂಡ್ ಬಂದಿದ್ದೀವಿ. ಈ ವಿಡಿಯೋಯಿಂದ ನಿಮಗೆ ಮೆಸೇಜ್ ಓರಿಯೆಂಟೆಡ್ ವಿಡಿಯೋ ಆಗಿರ್ಬೋದು ಅಥವಾ ಎಂಟರ್ಟೈನ್ಮೆಂಟ್ ಕೂಡ ಆಗಿರ್ಬೋದು. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ಬೋದಾ ಸರ್? ಯಾರು ತಾವು? ಜರ್ನಿ ವಿತ್ ಕನ್ನಡಿಗ ಅಂತ ಸರ್, ಯೂಟ್ಯೂಬರ್, ಸ್ಟೂಡೆಂಟು ಬಟ್ ಯೂಟ್ಯೂಬರ್. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಅಮರ್ನಾಥ್. ನಿಮ್ಮ ಏಜ್ ಸರ್? 61. ಏನ್ ವರ್ಕ್ ಮಾಡ್ಕೊಂಡಿದ್ದೀರಾ? ರಿಟೈರ್ಡ್ ಲೈಫ್. ನಿಮ್ಮ ಹೆಸರು? ನನ್ನ ಹೆಸರು ಮೆಹಬೂಬ್ ಮೊಹಮ್ಮದ್ ಕೆ. ಓಕೆ ಸರ್, ನೀವು ನಿಮ್ಮ ಜೀವನದಲ್ಲಿ ಏನಾದ್ರು ರಿಗ್ರೆಟ್ ಮಾಡಿರೋದಾದ್ರೆ ಅಥವಾ ಯಾವ್ದಾದ್ರು ಒಂದು ಮಿಸ್ಟೇಕ್ ಮಾಡಿದ್ರೆ, ಸೊ ಆ ಮಿಸ್ಟೇಕ್ನ ನಮ್ಮ ಯೂತ್ಸ್ಗೆ ಅಥವಾ ಟೀನೇಜರ್ಸ್ಗೆ ಮಾಡಬಾರ್ದು ಅಂತ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಮಿಸ್ಟೇಕ್ ಮಾಡಿರೋದೊಂದು ಆದ್ರೆ ಅದನ್ನ ಮಾಡಬೇಡಿ ಅಂತಾನೆ ಹೇಳ್ತೀನಿ. ಓಕೆ. ಏನಂದ್ರೆ ನಮ್ದು ಬೇರೆಯವ್ರದ್ದು ಆಸೆ ಬೀಳ್ಬಾರ್ದು. ಹೌದು. ನಮ್ಮದ್ ನಾವು ನೋಡ್ಕೊಂಡು ನಾವು ಆರೋಗ್ಯವಾಗಿರ್ಬೇಕು. ಓಕೆ. ಒಬ್ರು ಏನೋ ತಗೊಂಡ್ರು ಅಂತೇಳಿ ನಾವು ಹೊಟ್ಟೆ ಉರಿ ಬೀಳ್ಬಾರ್ದು. ನಮಗಾದಾಗ ನಮಗಾಗತ್ತೆ. ನಮಗ್ ಪ್ರಾಪ್ತಿ ಇದ್ರೆ ಅದು ಬರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಚೆನ್ನಾಗಿ ಹೆಲ್ತಿಯಾಗಿರ್ಬೇಕು ಅದಂತ ಹೇಳ್ತೀನಿ. ಸರ್, ನಿಮ್ ಜೀವನದಲ್ಲಿ ಒಂದು ಲೈನ್ ಅನ್ನ ನೀವು ಫಾಲೋ ಮಾಡಿದೀರಾ ಅನ್ನೋದಾದ್ರೆ ಯಾವ ಲೈನ್ ಇರ್ಬೋದು ಸರ್ ಅದು? ಆ ರೀತಿ ಅಂದ್ರೆ ಯಾರಿಗಾನ ಒಬ್ರಿಗೆ ಹೆಲ್ಪ್ ಮಾಡ್ಬೇಕು. ಅವರಿಂದ ಏನು ಪ್ರತ್ಯುಪಕಾರ ಏನು ಬಯಸ್ದೆ ನಮ್ ಕೈಲಾದ್ರೆ ನಾವು ಮಾಡ್ಬೇಕು. ಬೈ ಚಾನ್ಸ್ ನಾವು ಉಪಕಾರ ಮಾಡಿಲ್ಲ ಅಂದ್ರೆ ಒಬ್ಬರಿಗೆ ಹರ್ಟ್ ಆಗೋ ತರ ನಡ್ಕೋಬಾರ್ದು ಅನ್ನೋದನ್ನ ಹೇಳ್ತೀನಿ. ನಾವು ನಮ್ಮ ಹೆಲ್ತ್ ಬಗ್ಗೆ ಚೆನ್ನಾಗಿ ಗಮನಿಸಬೇಕು ಫ್ರಮ್ ವೆರಿ ಬಿಫೋರ್ ಇಟ್ಸ್. ನಾವು ಎಂಗೇಜ್ ಇರುವಾಗನೇ, ಟೀನೇಜ್ ಇರುವಾಗನೇ ನಮ್ಮ ಹೆಲ್ತ್ ಬಗ್ಗೆ ನಾವು ತುಂಬಾನೇ ಗಮನ ಕೊಡಬೇಕು. ಅದರಿಂದ ವ್ಯಾಯಾಮಗಳು, ಎಕ್ಸಸೈಸ್ಗಳು, ಪ್ಲೇಸ್, ಆಟಗಳು ನಾವು ಮಾಡ್ಕೋಬೇಕು. ಮಾಡ್ಕೊಂಡ್ರೆ ನಮಗೆ ಮುಂದನಕ್ಕೆ ಏಜ್ ಆಗಿದ್ಮೇಲೆನೂ ಹೆಲ್ಪ್ಫುಲ್ ಆಗಿರ್ತದೆ. ಏನು ನಮ್ಮ ಇಂಜುರೀಸ್ ಆಗಲಿ ಏನಾಗಲಿ ನಮಗೆ ಸಪೋರ್ಟ್ ಆಗುತ್ತೆ. ಸರ್, ಈಗ ನೀವು ಒಂದಷ್ಟು ಜನಕ್ಕೆ ಏನೋ ಮೆಸೇಜ್ ತಿಳಿಸ್ಬೇಕಂತ ಇರ್ತೀರಾ, ಬಟ್ ನಿಮ್ಗೆ ಒಂದೊಂದು ಚಾನ್ಸ್ ಸಿಕ್ಕಿರಲ್ಲ, ಯಾರೇ ಆಗಲಿ, ಟೀನೇಜರ್ಸ್ ಆಗಲಿ ಅಥವಾ ಯಾರೋ ಆಗಲಿ. ಸೊ ಆ ಜನಗಳಿಗೆ ಏನಾದ್ರು ಒಂದು ಮೆಸೇಜ್ ಕೊಡ್ಬೇಕಂತ ಇದ್ರೆ ಏನ್ ಕೊಡ್ತೀರಾ ಸರ್? ಮೆಸೇಜ್ ಕೊಡಬೇಕು ಅಂದರೆ ಪೇರೆಂಟ್ಸನ್ನ ಚೆನ್ನಾಗಿ ನೋಡ್ಕೋಬೇಕು. ಪೇರೆಂಟ್ಸನ್ನೇ ಚೆನ್ನಾಗಿ ನೋಡ್ಕೊಳಲ್ಲ. ಈಗ ಪೇರೆಂಟ್ಸ್ ಅಂದರೆ ಮದರ್ ಒನ್ ಟೈಪ್ ನೋಡ್ಕೊಂಡಿರ್ತಾರೆ, ಫಾದರ್ ಒನ್ ಟೈಪ್ ನೋಡ್ಕೊಳ್ತಾರೆ. ಇಬ್ಬರನ್ನು ಗೌರವಿಸಬೇಕು ಅಂತ ಹೇಳ್ತೀನಿ. ಅಂದರೆ ವಿ ಶುಡ್ ಲಿವ್ ಎ ಲವ್ಲಿ ಲೈಫ್, ವಂಡರ್ಫುಲ್ ವರ್ಲ್ಡ್ ವಿ ಹ್ಯಾವ್. ಸೊ ಲವ್ ಕನ್ಸಿಡರ್ಸ್ ಎವ್ರಿಥಿಂಗ್. ಸರ್, ನಿಮ್ಮ ಜೀವನದಲ್ಲಿ ನೀವು ಯಾವ್ದಾದ್ರು ಒಂದು ಲೈನ್ನ ಫಾಲೋ ಮಾಡಿದ್ದೀರಾ ಅಂದರೆ, ಯಾವ್ದಾದ್ರು ಒಂದು ಮೋಟೋ ಇಟ್ಕೊಂಡು ಅಥವಾ ಯಾವ್ದಾದ್ರು ಒಂದು ಲೈನ್ ಇನ್ಸ್ಪಿರೇಷನ್ ಆಗಿದೆ ಅಂದರೆ ಯಾವ ಲೈನ್ ಸರ್ ಅದು? ಆ ಥರ ಏನಿಲ್ಲ. ನಮ್ಮ ಡಿಫ್ರೆಂಟ್ ಯಾಕೆ ಎವ್ರಿಬಡಿ ಕೆನಾಟ್ ಅಚೀವ್ ದ ಸೇಮ್ ಒನ್ ಲೈನ್ అనేది ಇರಲ್ಲ. ಹೌದು. ಸೊ ಡಿಫ್ರೆಂಟ್ ಲೈನ್ಸ್ ಇರ್ತದೆ. ಓಕೆ. ಸೊ ವಾಟ್ ಎವರ್ ಲೈನ್ ಯು ಹೋಲ್ಡ್ ಇಟ್, ಯು ಕಾಂಟ್ರಿಬ್ಯೂಟ್ ಯುವರ್ ಸೆಲ್ಫ್ ಟು ದಟ್. ಓಕೆ. ಯುವರ್ ಹಾರ್ಡ್ಶಿಪ್ ವಿಲ್ ಬಿ ಬಿಹೈಂಡ್ ಇಟ್. ನಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಕೆಪಾಸಿಟಿ ನಮ್ಮ ಹತ್ರ ಏನಿದೆ ಅದನ್ನ ನೋಡಿಕೊಂಡು ನಾವು ಏನೇ ಒಂದು ತಗೋಬೇಕು, ಒಂದು ಆಸೆ ಬೀಳಬೇಕು. ಆಗದೆ ಇರೋದನ್ನ ಟ್ರೈ ಮಾಡಬೇಕು. ಹಂಗಂತೇಳಿ ಸಾಲ ಮಾಡಿಕೊಂಡು ಕಷ್ಟ ಬೀಳಬಾರ್ದು. ಎಷ್ಟು ನಮ್ಮದು ಕೆಪಾಸಿಟಿ, ನಮ್ಮದು ಒಂದು ಲಿಮಿಟೇಷನ್ ಅಂತ ಒಂದು ನಾವು ಇಟ್ಕೋಬೇಕು. ಆ ಲಿಮಿಟೇಷನ್ ಅಲ್ಲೇ ಇದ್ರೆ ಲೈಫಲ್ಲಿ ಆರಾಮಾಗಿ ಇರ್ಬೋದು. ಹೌದು ಸರ್. ಅದನ್ನ ಹೇಳ್ತಾರೆ. ಥ್ಯಾಂಕ್ ಯು ಸರ್. ಕನ್ನಡ ಬರುತ್ತಾ? ಎಕ್ಸ್ಕ್ಯೂಸ್ ಸರ್, ಒಂದು ಕ್ವಶನ್ ಕೇಳ್ಬೋದಿತ್ತಾ? ಕನ್ನಡ ಬರುತ್ತಾ? ಕನ್ನಡ. ಓಕೆ, ವಿಲ್ ಟ್ರೈ ಟು ಮೇಕ್ ಇನ್ ಇಂಗ್ಲಿಷ್. ಸರ್, ಇಫ್ ಯು have any regret about something, or if you have any done mistakes, so if you try to make it correct for from now teenagers or youths, so what would you say, sir? Something you are not deciding right time for your career, so then whatever achievement you want to get it, so you are getting late actually if you are not deciding right time. Okay. When to start or choose your career. Thing is that deciding the your target or your future aspect timely. Okay. That is the thing. Thank you sir. Thank you. ಒಂದು ವಿಡಿಯೋ ಮಾಡ್ಕೊಂಬೋದಿತ್ತಾ ಸರ್? ಎಕ್ಸ್ಕ್ಯೂಸ್ ಮೀ, ಒಂದು ಕ್ವಶನ್ ಕೇಳ್ಬೋದಿತ್ತಾ? ಎಕ್ಸ್ಕ್ಯೂಸ್ ಮೀ ಸರ್, ಒಂದು ವಿಡಿಯೋ ಮಾಡ್ಕೊಂಬೋದಿತ್ತಾ? ಒಂದು ಕ್ವಶನ್ ಕೇಳೋ ಥರದಷ್ಟೇ. ಸರ್, ನೀವು ನಿಮ್ಮ ಏಜಲ್ಲಿ ಏನಾದ್ರು ಒಂದು ರಿಗ್ರೆಟ್ ಅಥವಾ ಏನಾದ್ರು ಮಿಸ್ಟೇಕ್ ಮಾಡಿದರೆ, ಸೊ ಆ ಮಿಸ್ಟೇಕ್ನ ನಾವು ಅಥವಾ ನಮ್ಮ ಯೂತ್ಸು, ಟೀನೇಜರ್ಸ್ ಮಾಡಬಾರ್ದು ಅಂತ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಏನು ಮಿಸ್ಟೇಕು ಮಾಡಬಾರ್ದು, ಮೊದಲೇ ಯೋಚನೆ ಮಾಡ್ಬೇಕು. ತಪ್ಪು ಮಾಡಕ್ಕೆ ಮೊದಲಾಗಲ್ವಾ? ಸರ್ ನಮಸ್ತೆ, ನಿಮ್ಮ ಹೆಸರು? ಸೋಮ್ ಸುಂದರ್. ಏಜ್ ಸರ್? 43. ಏನು ವರ್ಕ್ ಮಾಡ್ಕೊಂಡಿದ್ದೀರಾ? ಒಂದು ಶೇರ್ ಮಾರ್ಕೆಟ್. ಸರ್, ಈಗ ನೀವೇನಾದ್ರು ನಿಮ್ಮ ಎಂಗೇಜಲ್ಲಿ ಯಾವ್ದಾದ್ರು ಒಂದು ಮಿಸ್ಟೇಕ್ ಮಾಡಿ ಅಥವಾ ಏನಾದ್ರು ರಿಗ್ರೆಟ್ ಮಾಡಿದರೆ, ಸೊ ಆ ಮಿಸ್ಟೇಕ್ನ ನಾವು ಟೀನೇಜರ್ಸ್ ಅಥವಾ ಯೂತ್ಸ್ ಮಾಡಬಾರ್ದು ಅಂತ ಇದ್ರೆ ಏನು ಹೇಳ್ತೀರಾ ಸರ್? ಎಂಗೇಜ್ ಅಲ್ಲ, ಮಿಸ್ಟೇಕಾ? ನಾಕೋತಲ್ಲ ಇವನು ನಾಕೋದು ಯಾವುದಿಲ್ಲ ಆ ಥರ. ಹೌದಾ ಸರ್, ಈಗ ನೀವೇನಾದ್ರು ಒಂದು ಲೈನ್ ಇಟ್ಕೊಂಡು ಫಾಲೋ ಮಾಡ್ತಿದ್ದೀರಾ, ನಿಮ್ಮ ಮೋಟೋ ಅದನ್ನ ಇಟ್ಕೊಂಡು ಫಾಲೋ ಮಾಡ್ಕೊಂತ ನೀವು ಸಕ್ಸಸ್ ಪಡ್ತಿದ್ದೀರಾ ಅಂದರೆ ಯಾವ ಲೈನ್ ಅದು?
ಒಳ್ಳೆ ಗುರಿ ಇರಬೇಕು ಅಷ್ಟು ಮೇನ್. ಓಕೆ, ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಹೌದು. ಅಷ್ಟೇ. ಬ್ರೋ ನಮಸ್ತೆ. ಹೇಳಿ ಬ್ರೋ. ಏಜ್ ಬ್ರೋ? 21. ಒಂದು ರಿಗ್ರೆಟ್ ಅಥವಾ ಏನಾದ್ರು ಒಂದು ಮಿಸ್ಟೇಕ್ ಮಾಡಿದೀರಾ ಅನ್ನೋದ್ರೆ, ಸೊ ಆ ನನ್ನ ಮಿಸ್ಟೇಕ್ ಲೈಫೇ ಮಿಸ್ಟೇಕ್ ಬ್ರೋ, ಏನು ಹೇಳಿ, ನನ್ನ ಲೈಫೇ ಮಿಸ್ಟೇಕ್ ಆಗ್ಬಿಟ್ಟೈತೆ ಅಲ್ಲಿ. ನನಗೂ ಬೇಜಾರಾಯ್ತು ಬ್ರೋ. ಏನಿಲ್ಲ ಗುರು, ಅದು ಅವನು ಸುಮ್ಮನೆ ಯೂಟ್ಯೂಬ್ಗೆ ಹಾಕ್ತಾರಂತ ಅಷ್ಟೇ, ಯೂಟ್ಯೂಬ್ಗೆ ಹಾಕ್ತಾರೆ. ನನ್ನ ಲೈಫೇ ಮಿಸ್ಟೇಕ್ ಬ್ರೋ, ಮಾಡಿದೆಲ್ಲ ಮಿಸ್ಟೇಕ್, ಅದ್ರಲ್ಲಿ ಏನೈತೆ. ಸೊ ಓಕೆ, ಸರಿ ಆಯ್ತು, ಇರ್ಲಿ ಬ್ರೋ. ಈಗ ಒಂದು ಸಕ್ಸಸ್ ಪಡಬೇಕಂದ್ರೆ ನೀವು ಯಾವ್ದಾದ್ರು ಒಂದು ಲೈನ್ ನ ಫಾಲೋ ಮಾಡ್ತಿದ್ದೀರಾ ಅಂದ್ರೆ ನಾನೇ ಸಕ್ಸಸ್ ಆಗಿಲ್ವಲ್ಲ, ಈಗ ಬೇರೆಯವ್ರಿಗೆ ಏನು ಹೇಳಿ, ನಾನೇ ಸಕ್ಸಸ್ ಆಗಿಲ್ವಲ್ಲ, ಈಗ ಬೇರೆಯವ್ರಿಗೆ ಏನು ಹೇಳಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ಚಂದ್ರಶೇಖರ್ ಅಂತ ನನ್ನ ಹೆಸರು. ಭಾರದ್ವಾಜ್ ಅಂತ. ಸಾದಿಕ್ ಪ್ರಕಾಶ್. ಮಲ್ಲಿಕಾರ್ಜುನ್. ಶ್ರೀಧರ್ ಅಂತ. ಶ್ರೀಧರ್. ಸುಧಾಕರ್. ನೀವು ನಿಮ್ಮ ಲೈಫಲ್ಲಿ ಒಂದು ರಿಗ್ರೆಟ್ ಮಾಡಿರ್ತೀರಾ ಅಥವಾ ಒಂದು ಮಿಸ್ಟೇಕ್ ಮಾಡಿರ್ತೀರಾ, ಸೊ ಆ ಮಿಸ್ಟೇಕ್ಸ್ನ ನೀವು ಮಾಡಬಾರ್ದು ಅಂತ ಟೀನೇಜರ್ಸ್ಗೆ ಏನಾದ್ರು ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಸೊ ಏನಂದರೆ, ಚಿಕ್ಕನ್ನಲ್ಲಿ ನಾವು ಯಾವುದೇ ಒಂದು ಕ್ರೀಡೆ ಆಗಲಿ ಅಥವಾ ಬೇರೆ ವಿಚಾರಗಳಲ್ಲಾಗಲಿ ನಮ್ಮ ಇರ್ತಕ್ಕಂಥ ಗುರುಗಳು ಏನು ಹೇಳ್ಕೊಡ್ತಾರೆ ಅಥವಾ ಸೀನಿಯರ್ಸ್ ಆಗಲಿ ಏನು ಹೇಳ್ಕೊಡ್ತಾರೆ ಅದು ಅಚ್ಚುಕಟ್ಟಾಗಿ ಪಾಲನೆ ಮಾಡ್ಕೊಂಡು ಬಂದರೆ ಮಾತ್ರ ಜೀವನದಲ್ಲಿ ಸಕ್ಸಸ್ ಆಗ್ತೀವಿ. ಅಥವಾ ಒಂದು ವೇಳೆ ನಾವು ಅದನ್ನು ಪಾಲನೆ ಮಾಡಿಲ್ಲ ಅಂದರೆ ನಮ್ಮ ಗುರಿ ತಲುಪೋಕ್ಕಾಗಲ್ಲ. ಆ ಒಂದು ತಪ್ಪುಗಳನ್ನ ನಾನು ಬರ್ತಕ್ಕಂಥ ಈಗಿನ ಜನ್ರೇಷನ್ನು ಅಥವಾ ಇರ್ತಕ್ಕಂಥ ಯುವಕರಿಗೆ ಹೇಳೋದು ಇಷ್ಟೇ, ಅವಾಗ ಏನು ನೀವು ಫೌಂಡೇಶನ್ ಆಗಿ ಕಲಿತಿರಲ್ಲ ಅದನ್ನೇ ಬುನಾದಿಯಾಗಿ ಬೆಳೆಸ್ಕೊಂಬಂದು ನಿಮ್ಮ ಜೀವನ ಅಡಾಪಾಡಿದ್ರೆ ಮಾತ್ರ ನೀವು ಒಂದು ಗುರಿ ತಲುಪೋಕ್ಕೆ ಸಾಧ್ಯವಾಗುತ್ತೆ. ಈಗ ಹೇಳಬೇಕು ಅಂತಂದರೆ ಯೂತ್ಗಳಿಗೆ ಫಸ್ಟು ಗುರಿ ಇರಬೇಕು. ಮುಂದೆ ನಾನು ಏನು ಮಾಡಬೇಕು ಅನ್ನೋ ಮೇಯ್ನ್ ಫೋಕಸ್ ಇರಬೇಕು. ಅದ್ರ ಜೊತೆಗೆ ಸ್ಯಾಕ್ರಿಫೈಸ್ ಇರಬೇಕು. ಅಂತಂದರೆ ಈಗ ನಾನು ಯಾವುದೋ ಒಂದು ಈಗ IAS ಮಾಡಬೇಕು ಅಂತಂದರೆ ಅದಕ್ಕೆ ಈಗಲಿಂದನೇ ನಿಮಗೆ ಫೌಂಡೇಶನ್ ಹಾಕ್ತಾ ಹೋಗಬೇಕು. ಟಾರ್ಗೆಟ್ ಇಟ್ಕೋಬೇಕು. ಆ ಟಾರ್ಗೆಟ್ ಅಚೀವ್ ಮಾಡೋಕ್ಕೆ ಏನೇನು ಮಾಡಬೇಕು ಸ್ಟೆಪ್ಗಳು, ಅದನ್ನ ಇಟ್ಕೊತಾ ಹೋದರೆ ನಿಮಗೆ ಸಕ್ಸಸ್ ಅನ್ನೋದು ಆಟೋಮೆಟಿಕ್ ಆಗಿ ಬರುತ್ತೆ. ಜೊತೆಗೆ ಈಗಿನ ಯೂತ್ಸ್ ಏನಾಗ್ತಾ ಇದ್ದಾರೆ ಅಂತಂದರೆ ಬರೀ ಮೋಜು, ಸ್ಪೆಷಲಿ ಯಾಕೆಂದರೆ ಒಂದು ಸ್ಕೂಲ್ ಮುಗಿಸಿ ಕಾಲೇಜಿಗೆ ಬಂದಿರ್ತಾರೆ. ಕಾಲೇಜಿಗೆ ಬಂದಾಗ ಅವ್ರ ಮೆಂಟಾಲಿಟಿನೇ ಬೇರೆ ಇರುತ್ತೆ. ಅದರಿಂದ ಡಿಗ್ರಿಗೆ ಬಂದಾಗ ಅವ್ರದ್ದು ಮೆಂಟಾಲಿಟಿನೇ ಏನೋ ಇರುತ್ತೆ. ಬಟ್ ಆ್ಯಕ್ಚುಲ್ ರಿಯಾಲಿಟಿ ಯಾವಾಗ ಗೊತ್ತಾಗುತ್ತೆ ಅಂತಂದರೆ ಒನ್ಸ್ ನಿಮಗೆ ಗ್ರಾಜುಯೇಷನ್ ಕಂಪ್ಲೀಟ್ ಆದ್ಮೇಲೆ ಹೊರಗಡೆ ಬರ್ತಿರಲ್ಲ, ಅವಾಗ ನೀವು ಕೆಲವೊಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತೀರಾ. ಅವಾಗ ನೀವು ಎಲ್ಲೋ ಒಂದು ಕಡೆ ನೀವು ಸೆಲ್ಫ್ ರಿಯಲೈಸ್ ಆಗ್ತೀರಾ, ಓಕೆ ನಾನು ಈ ಮಾಡಬಾರ್ದಾಗಿತ್ತು, ನಾನು ಆ ತಪ್ಪು ಮಾಡದೆ ಹೋಗಿದ್ರೆ ಇವತ್ತು ನಂದು ಒಳ್ಳೆ ಕೆಲಸಕ್ಕೋ ಅಥವಾ ಒಳ್ಳೆ ರೀತಿಲಿ ಇರ್ಬೋದಾಗಿತ್ತು ಅನ್ನೋದನ್ನ ಒಂದನ್ನ ರಿಯಲೈಸ್ ಆಗ್ತದೆ. ಅದ್ರ ಬದಲು ನೀವು ಸ್ಟಾರ್ಟಿಂಗಲ್ಲೇ ಒಂದು ಸ್ವಲ್ಪ ಅದನ್ನು ಒಂಚೂರು ಆ ಫೌಂಡೇಶನ್ ಹೇಗೆ ಮಾಡಬೇಕು ಅನ್ನೋದು ಒಂಚೂರು ಅಡಾಪ್ಟ್ ಮಾಡಿಕೊಂಡ್ರೆ ನಿಮ್ಮ ಫರ್ದರ್ ಕೆರಿಯರ್ ಅಥವಾ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳೋದು ಒಂದೇ ಮಾತು, ದಯವಿಟ್ಟು ನಿಮ್ಮ ಅಪ್ಪ ಅಮ್ಮ ಏನು ಇದು ಮಾಡ್ತಾರೆ ಅದಕ್ಕೆ ಫಾಲೋ ಮಾಡಿ. ಅಪ್ಪ ಅಮ್ಮನ ಮಾತು ಕೇಳಿಕೊಂಡು ನಿಮ್ಮ ಎಜುಕೇಷನ್ ನೀವು ನೋಡ್ಕೊಡಿ. ನಾನು ಹೇಳೋದೇನೆಂದರೆ, ಫಸ್ಟು ಮನುಷ್ಯ ಹುಟ್ತಾನಲ್ಲ, ಹುಟ್ಟಿದಾಗ ಮಕ್ಕಳಿಗೆ ನಮ್ಮ ಬಡತನ ಹಿರಿತನ ಅವನಿಗೆ ಅದನ್ನ ಅರಿವಾಗಬೇಕು. ನಾನು ಹಿಂಗೆ ನಮ್ಮ ಅಪ್ಪ ಅಮ್ಮ ಹೆಂಗಿದ್ದಾನೆ ಏನು ಅಂತ. ಯಾಕಂದ್ರೆ ನಾವು ಸ್ಟಾರ್ಟಿಂಗಲ್ಲೇ ನಾವು ಸುಖ ತೋರಿಸ್ಬಿಡ್ತೀವಿ. ಸುಖ ತೋರಿಸಿದಾಗ ಲಾಸ್ಟ್ಲಿ ಅವ್ನು ಆ ಸುಖದಲ್ಲೇ ಹೋಗ್ತಾನೆ ಅಂತ ದುಃಖದಲ್ಲಿ ಹೋಗಲ್ಲ ಅವನು. ಅರ್ಥ ಆಯ್ತಾ? ಯಾಕಂದ್ರೆ ಚಿಕ್ಕ ಹುಡುಗ ಇರ್ತಾನೆ, ಅವ್ನಿಗೆ ಚೆನ್ನಾಗಿ ತಿನ್ನಿಸ್ಬೇಕು, ಉಣಿಸ್ಬೇಕು, ಅವ್ನು ಕಾರಲ್ಲೇ ಕಳಿಸ್ಬೇಕು, ಇದೆಲ್ಲ. ಅದಕ್ಕೆ ಚಿಕ್ಕದಿಂದಾನೆ ಏನು ಮಾಡ್ಬೇಕಂದ್ರೆ ಅವನಿಗೆ ನನ್ನ ಎಷ್ಟೇ ಆಸ್ತಿ ಇರಲಿ ಎಷ್ಟೇ ಇರಲಿ ಅವನಿಗೆ ಏನು ಜೀವನ ಅಂತ ತೋರಿಸ್ಬೇಕು. ಫಸ್ಟು ಉದ್ಧಾರ ಆದಾಗ ಅವ್ನ ಲೈಫಲ್ಲಿ ಅಪ್ಪ ಅಮ್ಮನ ಸಾಕಬೇಕು, ನಾನು 4 ಕಾಸು ದುಡಿಬೇಕು, ನನ್ನ ಹೆಂಡ್ತಿನ ಸಾಕಬೇಕು, ನನ್ನ ಮಕ್ಕಳು ನಾನು ಈ ಥರ ಫ್ಯೂಚರ್ ಮಾಡಬೇಕು ಅನ್ನೋ ಒಂದು ಕ್ಯಾರೆಕ್ಟರ್ ಅವ್ನ ಮೈಂಡಲ್ಲಿ ಬರುತ್ತೆ. ಸಿಂಗಲ್ ಫ್ಯಾಮಿಲಿಯಲ್ಲಿ ಇದ್ರೆ ಅವನು ಆಗಲ್ಲ. ತುಂಬಿದ್ ಕೂಡ ಅಂದ್ರೆ ಎಲ್ಲಾರು ತಾತ ಅಜ್ಜಿ ಎಲ್ಲ ಫ್ಯಾಮಿಲಿ ಇದ್ದಾಗಲೇ ಅವನು ಒಂದು ಚೇಂಜಸ್ ಬರುತ್ತೆ. ಯಾಕಂದ್ರೆ ತಾತ ಒಂದು ಸ್ಟೋರಿ ಹೇಳ್ತಾನೆ, ಅಪ್ಪ ಒಂದು ಸ್ಟೋರಿ ಹೇಳ್ತಾಳೆ, ಅಮ್ಮ ಒಂದು ಸ್ಟೋರಿ, ಅದಾಗಲೇ ಅವ್ನ ಲೈಫಲ್ಲಿ ಸೆಟ್ಲ್ ಆಗಕ್ಕಾಗಲ್ಲ. ಯಂಗ್ ಜನ್ರೇಷನ್ ಏನಿದೆಯಲ್ಲ, ಈಗಿನ ಅಪಾರ್ಚುನಿಟಿಗಳನ್ನು ಸದ್ಬಳಕೆ ಮಾಡ್ಕೋಬೇಕು. ಅದನ್ನು ಬಿಟ್ಬಿಟ್ಟು ಏನೋ ಮೋಜು ಮಸ್ತಿಗೆಲ್ಲ ತುಂಬ ಕಾನ್ಸಂಟ್ರೇಟ್ ಮಾಡ್ತಾರೆ. ಅದನ್ನು ಬಿಡಬೇಕು. ನೀವು ನಿಮ್ಮ ಡೆಡಿಕೇಶನ್ ಏನಿದೆ ಆ ಡೆಡಿಕೇಶನ್ ನೀವು ಕಂಟಿನ್ಯೂ ಮಾಡಿದ್ರೆ ಮಾತ್ರ ನೀವು ಏನಾದ್ರು ನಿಮ್ಮ ಗುರಿನ ತಲುಪಿಸೋಕ್ಕೆ ಸಾಧ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಾನು ಹೇಳೋದೇನು ಅಂದರೆ, ಅಬ್ದುಲ್ ಕಲಾಂ ಹೇಳ್ದಾಗೆ ಚಿಕ್ಕ ಪುಟ್ಟ ಆಸೆಗಳನ್ನ ಅಥವಾ ಏಮ್ ಇಟ್ಕೋಬಾರ್ದು, ಅದೆಲ್ಲ ಸತ್ತೋಗುತ್ತೆ. ದೊಡ್ಡ ಏಮ್ ಇಟ್ಕೋಬೇಕು, ದೊಡ್ಡದು. ಯಾವಾಗಲೂ ದೊಡ್ಡದು ಇಟ್ಕೊಂಡಾಗಲೇ ಅದಕ್ಕೆ ಏನಾದ್ರು ಮಾಡ್ತೀವಿ. ಶ್ರದ್ಧೆ, ಆಮೇಲೆ ಡೆಡಿಕೇಶನ್ನು ಮತ್ತು ಪ್ರಯತ್ನ 3 ಇದ್ದರೆ ಸಕ್ಸಸ್ ಖಂಡಿತ ಆಗುತ್ತೆ. ಯಾವುದೇ ಸಣ್ಣ ಪುಟ್ಟ ಈಗ ಫೇಲ್ಯೂರ್ಸ್ ಆಯಿತು ಅಂತ ಹೇಳಿ ಅದು ಡಿಸಪಾಯಿಂಟ್ಮೆಂಟ್ ಆಗೋದು ಅದೆಲ್ಲ ಇರಬಾರ್ದು. ಯಾವಾಗಲೂ ಮರಳಿ ಯತ್ನವ ಮಾಡು ಅದೆಯಲ್ಲ, ಅದರಿಂದನೇ ನಾವು ಮೇಲಕ್ಕೆ ಹೋಗೋಕ್ಕೆ ಸಾಧ್ಯ. ಸಕ್ಸಸ್ ಅನ್ನೋದು ಸುಮ್ಮನೆ ಸಿಗಲ್ಲ. ಇವತ್ತು 100 ರೂಪಾಯಿ ಸಿಕ್ತು ಅದು ಮಾಡೋಣ, ಇನ್ನೊಂದು 1000 ರೂಪಾಯಿ ಸಿಕ್ತು ಅಂತಲ್ಲ. ಒಂದೊಂದು ಪೈಸಕ್ಕೂ ಕಷ್ಟಪಟ್ಟು ಬೆಳಿತೀವಲ್ಲ, ಆವಾಗಲೇ ಸಕ್ಸಸ್ ಅಂತ ಕಾಣುತ್ತೆ. ಈಗ 100 ರನ್ ಆಗಬೇಕು ಅಂದರೆ ಮೊದಲನೇ ರನ್ ಹೊಡೆದ್ರೇ 100 ರನ್ ತನಕ ಹೋಗೋಕ್ಕಾಗೋದು. 20 ರನ್ ಹೊಡೆದ್ಬಿಟ್ಟೆ ಸಾಕು ಅಂತ. ನಮ್ಮ ಕ್ರಿಕೆಟಿಂಗ್, ನಾನು Under-19 ಕ್ರಿಕೆಟ್ ಆಡಿದ್ರಿಂದ ಫಸ್ಟು ನಮಗೆ ಹೇಳ್ಕೊಡ್ತಾ ಇದ್ದೆ ಅಂದರೆ 20 ರನ್ ನೋಡಿ, ಫಸ್ಟು ಬಾಲ್ನ ಫೇಸ್ ಮಾಡೋದು ಕಲ್ತ್ಕೋ, ಬಾಲ್ನ ಫೋಕಸ್ ಮಾಡು ಅಂತಾರೆ. 20 ರನ್ ನೋಡಿ, ಪೇಪರ್ ಸ್ಕೋರ್ ಅಂತ ಇತ್ತು ನಮ್ಮ ಕಾಲದಲ್ಲಿ. 80s 70s ಎಲ್ಲ ಪೇಪರ್ ಸ್ಕೋರ್ ಅಂದರೆ 20 ಹೊಡೆದ್ರೆ ಅಂತ. ಆಮೇಲೆ 20 ಆದಮೇಲೆ 40 50ಕ್ಕೆ ಏಮ್ ಮಾಡು, 50 ಆದಮೇಲೆ 70, ಹೀಗೆ 100 ಹೊಡಿಂದ ಬರ್ತಿದ್ದಾಗಲೇ 6 6 6 4 ಅಂತ ಹೊಡೆಯೋಕ್ಕೆ ಹೋದರೆ
6ಕ್ಕೂ 4ಕ್ಕೂ ವ್ಯತ್ಯಾಸ ಎಷ್ಟಿದೆ, 2 ರನ್ನು. ಔಟ್ ಆಗೋದು ಜಾಸ್ತಿ ಇರುತ್ತೆ. ಹೌದು. ಸೊ ಆದಷ್ಟು ಕ್ರಿಕೆಟಲ್ಲಿ ತಗೊಂಡ್ರೆ ಅದು ನೆಲದಲ್ಲಿ ಆಡೋದು ಪ್ರಾಕ್ಟೀಸ್ ಮಾಡಿದಾಗಲೇ ದೊಡ್ಡ ಗೇಮ್ ಆಡೋದು. ಇವಾಗ ನೋಡಿ ಕ್ರಿಕೆಟ್ ಟೆಸ್ಟ್ ಮ್ಯಾಚ್ಗಳಲ್ಲಿ 2.5 ದಿನ 3 ದಿನಕ್ಕೆ ಮುಗ್ದೋಗ್ತಾ ಇದೆ. ಯಾಕೆಂದ್ರೆ ಅವರೆಲ್ಲ 20 ಆಡ್ದು 20 ಆಡ್ದವ್ರಿಗೆ ಟೆಸ್ಟ್ ಮ್ಯಾಚ್ ಆಡೋಕ್ಕಾಗಲ್ಲ. 100 ಬಾಲ್ ಆಡಿದ್ರು 3 ರನ್ ನೋಡಿದ್ರು. ಬಟ್ ಎಷ್ಟು ಕಾನ್ಫಿಡೆನ್ಸ್ ಆಗಿ ಮಿಡ್ಲ್ ಆಫ್ ದಿ ಬ್ಯಾಟ್ ಆಡಿರ್ತಾರೆ, ಅದು ಇಂಪಾರ್ಟೆಂಟ್. ಅದು ಬಿಟ್ಬಿಟ್ಟು 6 ಹೊಡೆದ್ರೆ 6 ಹೊಡೆದ್ರೆ ಏನು ಶೋ ಆಫ್ಕೊಂಡು ಇವೆಲ್ಲ ಮಾಡೋದು ತಪ್ಪಲ್ಲ. ಯಾವುದಕ್ಕೆ ಸಕ್ಸಸ್ ಅನ್ನೋದು ಸುಮ್ಮನೆ ಸಿಗೋದಲ್ಲ, ಬೆವರು ಸುರಿಸ್ಬೇಕು. ಪೋಸ್ಟ್ಪೋನಿಂಗ್ ಮೆಂಟಾಲಿಟಿ, ಲೇಸಿನೆಸ್, ಇದು ಎರಡನ್ನು ಬಿಟ್ಟರೆ ಸಕ್ಸಸ್ ಆಗುತ್ತೆ ಸರ್. ಲೈಫಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಫಸ್ಟು ಆನೆಸ್ಟಿ ಇರಬೇಕು, ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು. ದೆನ್ ಯು ಶುಡ್ ಬಿ ಎ ಗುಡ್ ಲಿಸ್ನರ್. ಯಾರು ಏನು ಹೇಳ್ತಾರೆ ಅದನ್ನು ಫಸ್ಟ್ ಗ್ರಹಿಸ್ಬೇಕು, ಆರ್ಗ್ಯೂ ಮಾಡೋಕ್ಕೆ ಹೋಗ್ಬಾರ್ದು. ಈ 3-4 ಅಡಾಪ್ಟ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ವಿಲ್ ಬಿ ಸಕ್ಸಸ್ಫುಲ್ ಪರ್ಸನ್. ಇನ್ನೊಬ್ರು ಬಂದಿದಾರಲ್ಲ, ಬನ್ನಿ. ಸ್ಟಾರ್ಟ್ ಆಗಿದೆಯಾ? ನಮಸ್ತೆ, ನಿಮ್ಮ ಹೆಸರು? ಇವನ್ ಕೇಳು ಬ್ರೋ, ನನ್ ಬೇಡ, ಬನ್ನಿ ಬ್ರೋ, ಬನ್ನಿ. ಬಾರಲೇ ಇಲ್ಲೇ. ನಮಸ್ತೆ, ನಿಮ್ಮ ಹೆಸರು? ಹೇಮಂತ್ ಅಂತ. ಏಜ್ ಸರ್? 25. ಬ್ರೋ, ಈಗ ನೀವು ನಿಮ್ಮ ಏಜಲ್ಲಿ ಯಾವ್ದಾದ್ರು ಒಂದು ರಿಗ್ರೆಟ್ ಮಾಡಿದ್ದೀರಾ ಅಥವಾ ಏನಾದ್ರು ಮಿಸ್ಟೇಕ್ ಮಾಡಿದ್ದೀರಾ? ಸೊ ಆ ಮಿಸ್ಟೇಕ್ನ ನಾವು ಅಥವಾ ಚಿಕ್ಕ ಹುಡುಗರು ಮಾಡಬಾರ್ದು ಅನ್ನೋ ಥರ ಇದ್ದಾರೆ. ಏನು ಮಿಸ್ಟೇಕ್ ಬ್ರೋ? ದಯವಿಟ್ಟು ಲವ್ ಮಾಡಕ್ ಹೋಗ್ಬೇಡಿ ಬ್ರೋ. ಏನು ಕಾರಣಕ್ಕೆ ಲವ್ ಮಾಡಬಾರ್ದು ಬ್ರೋ? ಬ್ರೋ, ಈ ಜನ್ರೇಷನ್ ಹೆಂಗೈತಂದ್ರೆ ನೀವು ಲವ್ ಮಾಡಿದ್ರೆ ಟ್ರೂ ಆಗಿ ಲವ್ ಮಾಡಕ್ ಆಗಲ್ಲ. ಓಕೆ. ಇವಾಗ ನೀವು ಒಬ್ಬರನ್ನ ಲವ್ ಮಾಡ್ತಿದ್ದೀರಾ, ಬಿಟ್ಟೋಗ್ತಾರೆ. ಬಿಟ್ಟೋಗಿದ ತಕ್ಷಣ ನೀವು ಆಮೇಲೆ ಕಾಲೇಜ್ಗೆ ಹೋಗಿ ಹೊಸ ಹುಡುಗಿ ರೆಡಿ ಮಾಡ್ತೀಯಾ. ಏನು ಬ್ರೋ ಹಿಂಗೆ? ಅದಕ್ಕೆ ನೀವು ಇವಾಗ ನೀನು ಅಷ್ಟೇ ಟ್ರೂ ಆಗಿರಲ್ಲ, ಅವು ಟ್ರೂ ಆಗಿರಲ್ಲ. ನೀನ್ ಕಾಲೇಜ್ಗೆ ಹೋದ್ರೆ ಒಂದು ಹುಡುಗಿ ನೋಡ್ತೀಯಾ. ಅದಕ್ಕೆ ನೀನು ಹೊಸ ಹುಡುಗಿ ರೆಡಿ ಮಾಡ್ತೀಯ, ಅವನು ಹೊಸ ಹುಡುಗ ರೆಡಿ ಮಾಡ್ತಾನೆ ಅಷ್ಟೇ. ನೋಡಿ, ಇವ್ನು ನೆನ್ನೆ ಒಂದು ಹುಡುಗಿನ ಪಟಾಯಿಸ್ಕೊಂಡವನೆ. ಇವ್ನು ಫೋಟೋ ಹಿಡಿ ಬ್ರೋ. ನೈಟ್ ಒಂದೇ ದಿನಕ್ಕೆ ಪಟಾಯಿಸ್ಕೊಂಡವನೆ. ಇವಾಗ ಹುಡುಗಿ ಬೆಳಗ್ಗೆ ಫೋನ್ ಮಾಡ್ಬಿಟ್ಟು ಚಿತ್ರಾನ್ನ ಬೇಕಾ ಪಲಾವ್ ಬೇಕಂತ ಕೇಳ್ತಾರೆ. ಅಷ್ಟೇ ಜೀವನ. ದುಡಿಬೇಕು, ದುಡಿಮೆನೆ ದೇಹಮೆ ಅಂತ ಅನ್ಬಿಟ್ಟು ಬ್ರೋ ಚೆನ್ನಾಗಿ ವರ್ಕೌಟ್ ಮಾಡು ಬ್ರೋ. ಜಿಮ್ಗೆ ಹೋಗಿ ಒಳ್ಳೆ ಬಾಡಿ ಮಾಡ್ಕೋ. ಸಂಡೇ ಕ್ರಿಕೆಟ್ ಆಡು, ವಾರ್ಮ್ ಅಪ್ ಮಾಡ್ಕೋ ಚೆನ್ನಾಗಿ. ಲೈಫಲ್ಲಿ ಚೆನ್ನಾಗಿರೋ, ಒಳ್ಳೆ ಜಾಬ್ಗೆ ಸೇರ್ಕೋ, ಅಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೋ. ಅಷ್ಟೇ ಅಲ್ಲ, ಅದು ಹುಡುಗಿ ವಿಷಯಕ್ಕೆ ಹೋಗ್ಬೇಡ ಅಷ್ಟೇ. ನೋಡಿದ್ರಲ್ಲ ಈ ವಿಡಿಯೋನ. ಒಂದಷ್ಟು ಜನಗಳಿಂದ ಬೇರೆ ಬೇರೆ ರೀತಿ ಎಕ್ಸ್ಪೀರಿಯನ್ಸ್ ಆಗಿ, ಸೊ ಅವ್ರ ಮಾತುಗಳನ್ನ ನೀವು ಕೇಳಿದ್ದೀರಾ. ಈ ವಿಡಿಯೋಯಿಂದ ನಿಮಗೆ ಒಂದು ಒಳ್ಳೆ ಮೆಸೇಜ್ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಜರ್ನಿ ವಿತ್ ಕನ್ನಡಿಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ನಮಸ್ಕಾರ.